ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಂ ಸಂಸ್ಥಾನಕ್ಕೆ ಸೇರಿದವು. ಈ ಪ್ರದೇಶದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದಾಗಲಿ ವಂದೇ ಮಾತರಂ ಘೋಷಣೆ ಕೂಗುವುದಾಗಲಿ ನಿಷೇಧ ಮಾಡಲಾಗಿತ್ತು. ನಿಜಾಮರ ಸೈನ್ಯದ ರಜಾಕರು ಎಂದು ಕರೆಸಲ್ಪಡುವ ಇವರ ಸೇನಾಧಿಪತಿ ಖಾಸಿಂ ರಜ್ವಿಯ ದೌರ್ಜನ್ಯ ಮಿತಿ ಮೀರಿತ್ತು. ಇವನನ್ನು ಮಟ್ಟ ಹಾಕಲು ಆರ್ಯ ಸಮಾಜದ ನೇತೃತ್ವದಲ್ಲಿ ಒಂದಾದ ಹೋರಾಟಗಾರರು ರಜಾಕರನ್ನು ಬಗ್ಗು ಬಡಿಯುವುದರ ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲರು ಮಾಡಿದ ಆಪರೇಷನ್ ಪೋಲೋ ಎಂಬ ಮಿಲಿಟರಿ ಆಕ್ಷನ್ ನಂತರ ಹೈದರಾಬಾದ್ ನಿಜಾಂ ಶರಣಾಗತನಾದ ನಂತರ ನಿಜಾಂ ಸ್ಟೇಟ್ ಭಾರತದೊಂದಿಗೆ 1948 ಸೆಪ್ಟೆಂಬರ್ 17ರಂದು ವಿಲೀನಗೊಳ್ಳುವ ಮೂಲಕ ವಿಮೋಚನೆ ಪಡೆಯಿತು. ಈ ವಿಮೋಚನಾ ಹೋರಾಟದ ಹಿನ್ನೆಲೆಯಲ್ಲಿ ಈ ನಾಟಕವನ್ನು ಕಲಬುರಗಿ ರಂಗಾಯಣ ಪ್ರಸ್ತುತಪಡಿಸುತ್ತಿದೆ. ರಚನೆ, ಪರಿಕಲ್ಪನೆ ಮತ್ತು ನಿರ್ದೇಶನ ಪ್ರಭಾಕರ ಜೋಶಿ, ನಿರ್ದೇಶಕರು ರಂಗಾಯಣ ಕಲಬುರಗಿ. ಇದೀಗ ನಿಮ್ಮ ಮುಂದೆ ವಿಮೋಚನೆ.